ಎಲ್ಲರಿಗೂ ನಮಸ್ಕಾರ. ನೋಡಿ ಎಷ್ಟು ಬಟ್ಟೆ ಇದೆ, ನೆನ್ನೆ ಒಗ್ದಾಕ್ದೆ ಎಷ್ಟು ಬಟ್ಟೆ ಇದೆ, ಇನ್ನೂ ಒಣಗಿಲ್ಲ. ಅಷ್ಟರಲ್ಲಿ ನಾನು ಶುಕ್ರವಾರ ಅಲ್ವಾ, ಹಾಗಾಗಿ ನೆಲ ಎಲ್ಲ ಸೀಟ್ಕೊಂಡು ಬೆಳಗ್ಗೆನೆ ಪೂಜೆ ಮುಗಿಸ್ದೆ. ನಮ್ಮ ಮನೆಯವ್ರು ಹಣ್ಣು ತಂದಿದ್ರು, ನಮ್ಮ ನಾದಿನಿ ಎಲ್ಲನೂ ತೆಗ್ದಿಡ್ತಾಯಿದ್ರು. ಅವರೇ ಪಾಪ ತಿಂಡಿನೂ ಮಾಡಿದರು, ರೊಟ್ಟಿ ಮಾಡಿದರು. ಹಾಯ್. ಸೊ ಪೂಜೆ ಎಲ್ಲ ಆಯಿತು. ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲ ಹೋಗ್ತಿದ್ವಿ, ಮಾನಸ ಹೋಗ್ತಿದ್ವಿ. ಒಂದು 4 ವರ್ಷ ಆಗಿದೆ, ಅಲ್ಲಿ ಒಂದು ಸತಿನೂ ಕರ್ಕೊಂಡೋಗಿಲ್ಲ. ಈಗ ಹೋಗ್ತಿದ್ದೀವಿ. ಸೊ ಅದಕ್ಕೆ ರೆಡಿ ಆಗೋಣ. ಸಿರಮು ಅವತ್ತು ತರಿಸಿದ್ನಲ್ಲ, ನಂಗೆ ಇನ್ನೂ ರಿಸಲ್ಟ್ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಬಂದಾಗಿಂದ ಬೀಚು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದೀನಿ. ಸೊ ಹಾಗಾಗಿ ಇನ್ನೂ ರಿಸಲ್ಟ್ ಗೊತ್ತಾಗಿಲ್ಲ. ಇದು ಲ್ಯಾಕ್ಮಿ, ನಿಮಗೆ ಗೊತ್ತು, ಲ್ಯಾಕ್ಮಿನೇ ಹಾಕೊಳ್ಳೋದು ನಾನು. ಮಾಯ್ಶ್ಚರೈಸರು. ಒಬ್ಬರು ನಾದಿನಿ ನೆನ್ನೆನೇ ಹೋದರು, ದೊಡ್ಡವರು, ಅವರಿಗೆ ಡ್ಯೂಟಿ ಇದೆ. ಹಾಗಾಗಿ ಇನ್ನೊಬ್ಬರು ಚಿಕ್ಕ ನಾದಿನಿ ಇದ್ದಾರೆ. ಅದಕ್ಕೆ ಇವತ್ತು ಮಾನಸ ಹೋಗೋಣ, ಅಂದರೆ ವಾಟರ್ ಗೇಮ್ಸ್ ಇರುತ್ತೆ. ಸೊ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಕ್ಕಳದು, ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಡಾಟನ್ ಕಿ ಅವ್ರದ್ದು ಸನ್ಸ್ಕ್ರೀನ್ ಜಾಸ್ತಿನೇ ಹಾಕಬೇಕು, ಇಲ್ಲ ಅಂದರೆ ಮೊದಲೇ ಟ್ಯಾನ್ ಆಗೋಗಿದೆ. ಬೀಚಲ್ಲಿ ಆಡಿ ಸುತ್ತಿ ತುಂಬ ಬಿಸಿಲಲ್ಲೇನು ಓಡಾಡಿಲ್ಲ. ಬಟ್ ಸ್ಟೋವ್ ಕ್ರೀಮ್ ಏನು ಜಾಸ್ತಿ ಹಾಕಲ್ಲ, ಯಾಕೆಂದರೆ ನೀರಿಗೆ ಹೋಗೋದ್ರಿಂದ ಎಲ್ಲ ಹೋಗುತ್ತೆ. ಫೋಟೋ ತಗೊಳಕ್ಕೆ ಮಾತ್ರ. ನಮ್ಮ ಹುಡುಗಿ ಹಿಂಸೆ ಕೊಡ್ತಾ ಇದ್ದಾಳೆ. ಚಿನ್ನು ಕುತ್ಕೊಳ್ಳೋಕೆ ಜಾಗ ಇಲ್ಲ, ಹಿಂದೆ ಬಿದೋಗ್ತೀಯಮ್ಮ. ಬೀಳ್ತೀಯ ನೋಡಿದ. ಕಾಂಪ್ಯಾಕ್ಟ್ ಏನು ಕಾಂಪ್ಯಾಕ್ಟ್ ಹಾಕಿದ್ದೀನಿ. ಲಿಪ್ ಬಾಮ್ ನನ್ನ ಫೇವ್ರೆಟ್. ಬ್ಲೂ ಮಾತ್ರ ಹೆವಿ ಹಿಂಸೆ ಕೊಡ್ತಿದ್ದಾಳೆ. ಶಿ ಈಸ್ ವೆರಿ ಬ್ಯಾಡ್ ಗರ್ಲ್. ಲಿಪ್ಸ್ಟಿಕ್ ನೀಟಾಗಿ ಹಚ್ಕೊಂಡು. ಸೊ ಕಣ್ಣಿಗೆ ಆಗ್ತಾ ಇಲ್ಲ, ಯಾಕೆಂದರೆ ಹಾಕಿದ್ರು ವೇಸ್ಟು. ನಾನೇನು ಮಾತ್ರ ದ್ಯಾಟ್ಸ್ ಇಟ್. ಮೈ ಮೇಕಪ್ ಇಸ್ ಡನ್. ಡನ್. ಈ ಶೆಕೆಗೆ ಏನು ಹಾಕಿದ್ರು ವೇಸ್ಟು ಗುರು. ಡಾರ್ಕ್ ಸರ್ಕಲ್ಸ್ ಮಾತ್ರ ಎತ್ಕಾಣ್ತೈತೆ. ಇರಲಿ, ಹೇರ್ ಸ್ಟೈಲ್ ಮಾಡೋಣ. ಈಗ ಎಷ್ಟು ಇದೆ ಗುರು ತಲೆನೋವು. ಬಾಡಿ ಲೋಷನ್ ಏನಿದೆ ಅದೇ ಅಂತ ಏನಿಲ್ಲ, ಯಾವ್ದು ಸಿಗುತ್ತೆ ಅದು ಮಾಡ್ಕೊತೀನಿ. ಆಗಲೇ ಹೇಳ್ದಂಗೆ ನಾವು ಮಾನಸಗೆ ಹೋಗೋಣ ವಾಟರ್ ಗೇಮ್ಗೆ ಅಂತ ಹೊರಟ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಅವಿನಾಶ್ ಅವರು ಇಲ್ಲಿ ಝೂ ಮತ್ತು ಮ್ಯೂಸಿಯಮ್ ಎಲ್ಲ ಇದೆ, ನೋಡೋಂಗಿದ್ರೆ ನೋಡಿ ಅಂತ ಅಂದರು. ಹಾಗಾಗಿ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಅಲ್ಲಿ ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ 12 ಆಗಿತ್ತು. ವಾಟರ್ ಗೇಮ್ಗೆ ಹೋದ್ರೂ ವೇಸ್ಟ್ ಆಗುತ್ತೆ ಅಂತ ನಾವು ಮ್ಯೂಸಿಯಮ್ಗೆ ಹೋದ್ವಿ. ಸೊ ಈಗ ನಾವು ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬಂದಿದ್ದೀವಿ. ಮಂಗಳೂರಿಗೆ ಬಂದು ಇಷ್ಟು ವರ್ಷ ಆದರೂ ನಾವು ಇಲ್ಲಿ ಏನಿದೆ ಅಂತ ನೋಡಿಲ್ಲ. ಸೊ ಈಗ ಚಾನ್ಸ್ ಬಂದಿದೆ, ನೋಡೋಣ ಏನಿದೆ ಅಂತ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ, ನೋಡೋಣ. ಆದಷ್ಟು ವಿಡಿಯೋ ಮಾಡ್ತೀನಿ. ಗುಡಿ ಬಿಟ್ಟ ಮೇಲೆ ಆಗೋದು. ಏನೋ ಒಂಥರ ಚೆನ್ನಾಗಿತ್ತು. ನನ್ನ ಮಗಳಂತೂ ಅಲ್ಲೆಲ್ಲ ಬಿದ್ದು ಅದಾಡ್ಬಿಟ್ಲು. ಅದಾಗೆ
ಆ್ಯಂಡ್ ಅಲ್ಲಿರೋ ಗೇಮ್ಸು ಕೂಡ ತುಂಬ ಫನ್ನಿಯಾಗಿತ್ತು, ಚೆನ್ನಾಗಿತ್ತು. ನಾವೆಲ್ಲನೂ ಚೆನ್ನಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇವಾಗ ತೋರಿಸಿದ್ದೆಲ್ಲ ಫಿಸಿಕ್ಸಿಗೆ ಸಂಬಂಧಪಟ್ಟಿದ್ದು, ಇದೆಲ್ಲ ಸೈನ್ಸಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ನಾವು ಇದಕ್ಕೆ ಹೋದ್ವಿ, ಮ್ಯೂಸಿಯಮ್ಗೆ ಏನೋ ಶೋ ಇದೆ ಅಂತ ಹೋದ್ವಿ 3D ಎಫೆಕ್ಟಲ್ಲಿ. ಅದು ಒಂಥರ ಚೆನ್ನಾಗಿತ್ತು. ಸೈನ್ಸ್ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಮ್ಯೂಸಿಯಮ್ಮು. ನಮಗೆ ಸ್ವಲ್ಪ ನಿದ್ದೆ ಬಂತು ಲಾಸ್ಟಿಗೆ. ಹೊರಗಡೆ ಬರೋ ಅಷ್ಟೊತ್ತಿಗೆ ಆಗಲೇ 3 o'clock ಆಗಿತ್ತು. ಹಾಗೆ ಲೈಟಾಗಿ ಐಸ್ ಕ್ರೀಮು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಝೂ ಕಡೆಗೆ ಹೊರಟ್ವಿ. ಝೂ ಅಲ್ಲಿ ಏನೇನಿತ್ತು ಅಂತ ತೋರಿಸ್ತೀನಿ ಬನ್ನಿ. ಸ್ಟಾರ್ಟಿಂಗೇ ಬರ್ಡ್ಸ್ಗಳಿದ್ವು, ತುಂಬ ಬರ್ಡ್ಸ್ ಇರಲಿಲ್ಲ, ಸ್ವಲ್ಪ ಖಾಲಿಯಾಗಿತ್ತು. ಬಟ್ ಸ್ನೇಕ್ಸು ತುಂಬ ಥರದ್ದಿತ್ತು. ನೋಡಿದ್ರೇ ಭಯ ಆಗುತ್ತೆ, ಅಷ್ಟೊಂದು ಸ್ನೇಕ್ಸ್ಗಳಿದ್ವು. ಬಟ್ ಇಲ್ಲಿರೋದು ಯಾವುದೂ ಇಲ್ಲಿದಲ್ಲ, ಎಲ್ಲ ಆಫ್ರಿಕಾ, ಅಮೇರಿಕಾ, ಜಪಾನು ಆ ಥರ ವಲಸೆ ಪ್ರಾಣಿಗಳು. ಕೋಬ್ರಾ ಇತ್ತು ನೋಡಿ, ಎಷ್ಟು ದಪ್ಪ ಇದೆ. ಇದು ಕಾಳಿಂಗ ಅಂತೀನಿ, ಹೆಬ್ಬಾವು. ನೋಡೋಕ್ಕೆ ಭಯ. ಚೆನ್ನಾಗಿತ್ತೇನೋ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಷ್ಟೊಂದು ಹಾವುಗಳನ್ನ ನಾನು ನೋಡಿರಲಿಲ್ಲ, ನನಗೆ ತುಂಬ ಭಯ ಹಾವಂದರೆ. ಬಟ್ ಹೆಂಗೆ ನೋಡೋದೋ ಗೊತ್ತಿಲ್ಲ. ನೆಕ್ಸ್ಟು ತುಂಬ ಪ್ರಾಣಿಗಳೇನಿರಲಿಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೀಸಿಂದ ಕೆಲವೊಂದು ಪ್ರಾಣಿಗಳಿದ್ವು. ಜಿಂಕೆಗಳು ತುಂಬ ಇತ್ತು. ಹುಲಿ ಮಾತ್ರ 2 ಇತ್ತು. ಓಡಾಡ್ತಾ ಇದ್ವು ಪಾಪ, ಊಟ ಇಲ್ಲದೆ ಎಷ್ಟು ಸ್ವರ್ಗ ಹೋಗಿದ್ದಾವೆ. ಅದಾದ್ಮೇಲೆ ಕಾಡೆಮ್ಮೆ ಇತ್ತು, ನವಿಲುಗಳಿತ್ತು, ವೈಟ್ ಕಲರ್ ಜಿಂಕೆ ಇತ್ತು. ನೆಕ್ಸ್ಟು ಇದು ಕ್ರೊಕೊಡೈಲ್ ಇತ್ತು. ನೆಕ್ಸ್ಟ್ ಇನ್ನು ನನ್ನ ಮಗಳಿಗೆ ಇಷ್ಟರಲ್ಲಿ ತುಂಬ ಇಷ್ಟ ಆಗೋದಂದರೆ ಮಂಕಿ ಮಾತ್ರ. ಅವಳು ಅದನ್ನು ಮಾತ್ರ ಚೆನ್ನಾಗಿ ನೋಡಿದ್ಲು. ಮಂಕಿ ಅಂದರೆ ಏನು ಇಷ್ಟನೋ ಗೊತ್ತಿಲ್ಲ ಅವಳಿಗೆ, ಭಯನೂ ಅದಕ್ಕೆ ಪಡ್ತಾಳೆ, ಇಷ್ಟನೂ ಅದನ್ನೇ ಜಾಸ್ತಿ ನೋಡೋದು. ಅದನ್ನೇ ಕಾರ್ಟೂನಲ್ಲೂ ಅಷ್ಟೇ ಅದನ್ನೇ ನೋಡೋದು. ಸೊ ಇಲ್ಲೆಲ್ಲ ಮುಗಿಸಿ ನೆಕ್ಸ್ಟ್ ಹೋಗಿದ್ದು ನಾವು ಅಂದರೆ ಹಳೆ ಕಾಲದ, ಅಂದರೆ ಮಂಗಳೂರಲ್ಲಿ ಹಳೆ ಕಾಲದಲ್ಲಿ ಏನೇನೆಲ್ಲ ಬಳಸ್ತಾ ಇದ್ರು, ಹೇಗೆಲ್ಲ ಇಟ್ಕೊಂಡಿದ್ರು ಆ ಥರ ವಸ್ತುಗಳನ್ನ ಮನೆಯಲ್ಲಿ ಪ್ರದರ್ಶನ ಮಾಡ್ತಾರೆ. ಇದು ಸೈಡಲ್ಲಿ ಇವೆಲ್ಲ ಇದ್ವು, ಏನಂತಾರೆ, ಮಣ್ಣಲ್ಲಿ ಮಡಿಕೆ ಮಾಡೋದು ಅದೆಲ್ಲ ಇತ್ತು. ಹಾಗೆ ನೋಡಿಕೊಂಡು ಸೀದಾ ಮನೆಗೆ ಹೋದ್ವಿ. ಈ ಮನೆನ ಕಾಂತಾರದ ಮನೆ ಅಂತ ಕರೀತಾರೆ. ಅಂದರೆ ಕಾಂತಾರದ ಶೂಟಿಂಗ್ ಇಲ್ಲೇ ನಡೆದಿದಂತೆ, ನನಗೂ ಗೊತ್ತಿಲ್ಲ. ಇಲ್ಲಿ ಭೂತಗಳೆಲ್ಲ ಇದೆ. ಇದು ಪೂರ್ತಿ ಮಂಗಳೂರು ಸ್ಟೈಲಲ್ಲಿ ಇರೋದು ಮನೆ. ವಸ್ತುಗಳು ಎಲ್ಲವೂ ನೋಡಲೇಬೇಕು, ನೀವು ಒಂದು ಸತಿ ನೋಡಿ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದ್ವಿ. ಮನೆಯಲ್ಲಿ ಕಪ್ಪೆ ಚುಪ್ಪು, ಬಂಗಡೆ, ಏಡಿ ಎಲ್ಲ ತರಿಸಿದ್ವಿ. ಸೊ ಕಪ್ಪೆ ಚುಪ್ಪು ಸುಕ್ಕ, ಫಿಶ್ ಫ್ರೈ, ಇದು ಏಡಿ ಗೀ ರೈಸ್, ಇದು ಪುಳಿ ಮುಂಚಿ, ಬಾಯ್ಲ್ ರೈಸ್. ಒಳ್ಳೆ ಊಟ,
ಚೆನ್ನಾಗಿ ಮಾಡಿದ್ದೆ ತಕ್ಕ ಮಟ್ಟಿಗೆ. ನಾನು ಇಲ್ಲಿಗೆ ಬಂದಮೇಲೆ ಇದೆಲ್ಲ ಕಲ್ತಿರೋದು, ಬಟ್ ಸುಮಾರಾಗಿ ಮಾಡ್ತೀನಿ, ಪರವಾಗಿಲ್ಲ. ರೆಸಿಪಿ ಏನೂ ಹಾಕಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ರೆಸಿಪೀಸ್ ಹಾಕ್ತೀನಿ. ಸೊ ಇದೆಲ್ಲ ಅಲ್ಲಿ ತಕ್ಕೊಂಡಿದ್ದ ಫೋಟೋಗಳು. ಚೆನ್ನಾಗಿತ್ತು, ಏನೋ ಒಂಥರ ಡೇ ತುಂಬ ಚೆನ್ನಾಗಿ ಹೋಯಿತು, ಚೆನ್ನಾಗಿ ಕಳೆದ್ವಿ ಕೂಡ. ನಾಳಿನ ವೀಡಿಯೋಗೆ ಕಾಯ್ತಾ ಇರಿ. ಬಾಯ್.